ಸೊ ನಮಸ್ಕಾರ ಕರ್ನಾಟಕ, ಎಲ್ಲರೂ ಹೆಂಗದೀರಿ? ಎಲ್ಲರೂ ಆರಾಮದಿರುತ್ತೆ ಅನ್ಕೊಂಡೇನಿ. ನಾವು ಮಸ್ತ್ ಇದೀವಿ. ಸೊ ಇವತ್ತೆಲ್ಲ ಹೊಂಟೇವಿ ಅಂತಂದ್ರೆ ಇವತ್ತೊಂದು ಪ್ಲೇಸ್ ಎಕ್ಸ್ಪ್ಲೋರ್ ಮಾಡೋಕೆ ಹೊಂಟೇವಿ. ಬೆಳಗಾವಿದಾಗ ಬೆಸ್ಟ್ ಸನ್ಸೆಟ್ ಪ್ಲೇಸ್ ಒಂದು ತೋರಿಸ್ಬೇಕಂತ ಹೊಂಟೇವಿ. ಸೊ ಯಾವುದಂದ್ರೆ ಭೂತನಾಥ್ ಟೆಂಪಲ್ ಹೊಂಟೇವಿ. ಈಗ ಬೆಳಗಾವಿಂದ ಒಂದು 20 ಕಿಲೋಮೀಟರ್ಸ್ ಆಗ್ತೈತಿ. ಸೊ ನಾವು ಮಚ್ಚದಾಗ ಇರ್ತೀವಿ. ಸೊ ಮಚ್ಚದಿಂದ ಒಂದು 11 ಕಿಲೋಮೀಟರ್ಸ್ ಖಾನಾಪುರ ರೋಡ್ದಾಗ ಅದೀವಿ ಸದ್ಯಕ್ಕೆ. ಖಾನಾಪುರ ರೋಡ್ದಿಂದ ಹೋಗ್ಬೇಕಾಯ್ತು. ಸೊ ಭಾಳ ದಿನ ಆದ ನಾನು ಲಾಗ್ ಮಾಡಿ ಮೇ ಬಿ ಒಂದು ಮಂತ್ ಆಗಿರ್ಬೋದು ಲಾಗ್ ಹಾಕಿ. ನಾನು ಭಾಳ ದಿನ ಆಯ್ತು. ಸೊ ಒಂದು ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದು, ಅದ್ರ ಸಂಬಂಧ ಲಾಗ್ ಅದನ್ನು ಹಾಕೋಕ್ಕಾಗಿರಲಿಲ್ಲ. ಸೊ ಇವತ್ತು ಲಾಗ್ ಮಾಡಿದಂಗೂ ಆಯಿತು. ಸೊ ಪ್ಲೇಸ್ ನೋಡಿದಂಗೂ ಆಯಿತು ಅಂತೇಳಿ ಹೋಗೋದೀವಿ. ನಿಮಗೇನಾರ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಏನಾರು ಇತ್ತಂದ್ರೆ ಸೊ ಆರಾಮ್ ಬರ್ಬೋದು. ಸೊ ನೀವೇನಾದ್ರೂ ಸನ್ಸೆಟ್ ನೋಡೋಕೆ ಭಾಳ ಇಷ್ಟಪಡ್ತೀರಂದ್ರೂ ಬರ್ಬೋದು. ಅಷ್ಟು ಚಲೋ ಐತಿ ಪ್ಲೇಸ. ವ್ಯೂನು ಅಲ್ಲಿಂದ ಮಸ್ತ್ ಕಾಣ್ತೈತಿ. ಸೊ ಅದೊಂದು ಗುಡಿ ಒಂದು ಐತಿ. ಗುಡಿನೂ ನೋಡೋದು ತೋರಿಸ್ತೀನಿ ಮತ್ತು ವ್ಯೂ ತೋರಿಸ್ತೀನಿ ಹೆಂಗೈತೆ ಅಂತೇಳಿ. ಸೊ ಬರೀ ಹೋಗೋಣಂತ. ಸೊ ಇದು ಖಾನಾಪುರ ರೋಡ, ಖಾನಾಪುರ ಹೈವೇ ಇದೆ. ಸೊ ಮುಂದೆ ಖಾನಾಪುರ ರೋಡಿಗೆ ಕೂಡ್ತೈತಿ. ಸೊ ಬರ್ರಿ ಹೋಗೋಣಂತ. ಅಲ್ಲೋಗಿ ಸಿಗ್ತಾನಂತ ಬರ್ರಿ. ಇದು ಕಹಿಯೋ ಸಿಹಿಯೋ ಕಣ್ಣನಿಯೋ ಅರಿವೋ, ಇದು ನನ್ನ ಹಸಿರು ಕವನ. ಜಸ್ಟ್ ಮಾತಲ್ಲಿ she stole my heart away. Just ಮಾತಲ್ಲಿ ಫೈನಲಿ ಬಂದು ನೋಡ್ರಿ ನಮ್ಮ ಡೆಸ್ಟಿನೇಷನ್ ಕಡೆ. ಸೊ ಇನ್ನೊಂದು ಟೋಲ್ ಸಿಗುತ್ತೆ ನಿಮ್ಗೆ. ಆ ಟೋಲ್ ದಾಟಿ ಆದ್ಮೇಲೆ ಹೈವೇ ಬಿಡಬೇಕು. ಹೈವೇ ಬಿಟ್ಟಾದ್ಮೇಲೆ ಸರ್ವಿಸ್ ರೋಡ್ ತೊಗೋಬೇಕು. ಸರ್ವಿಸ್ ರೋಡ್ ತೊಗೊಂಡಾದ್ಮೇಲೆ ನಿಮ್ಗೊಂದು ಗುಡ್ ಕಾಣಿಸುತ್ತೆ ಮುಂದೆ. ಸೊ ಕ್ಯಾಮ್ರಾದಾಗ ಕಾಣಿಸ್ತಿರ್ಬೋದು ನಿಮ್ಗೆ ವಿಡಿಯೋದಾಗ. ಆ ಗುಡ್ ಮೇಲೆ ನಾವು ಈಗ ಹೋಗಬೇಕಾಗೈತಿ. ಸೊ ಇಲ್ಲಿಂದ ಒಂದು 300 ಮೀಟರ್ ಆದಮೇಲೆ ನಿಮ್ಗೊಂದು ಎಂಟ್ರಿ ಪಾಯಿಂಟ್ ಸಿಗೋದ ಚೆಕ್ ಪೋಸ್ಟ್ ಇದೈತಿ. ಆ ಚೆಕ್ ಪೋಸ್ಟ್ ದಾಟಿ ಹೋಗಬೇಕು. ಇವತ್ತು ಅಲ್ಲಿ ಯಾರು ಇಲ್ಲ ಮೇ ಬಿ. ಇವತ್ತು ಯಾರೂ ಇಲ್ಲಿ ಯಾರು ಇದ್ರು ಅಂದ್ರೆ ಸೊ 20 ರೂಪೀಸ್ ತೊಗೋತಾರೆ ಅಷ್ಟೇ ಒಂದು ಬೈಕಿಗೆ. ಮನುಷ್ಯರಿಗೆ ಏನಿಲ್ಲ. ಸೊ ಜಸ್ಟ್ ಬೈಕಿಗೆ ಅಷ್ಟೇ 20 ರೂಪೀಸ್ ತೊಗೋತಾರೆ. ಕಾರಿಗೆ ಮೇ ಬಿ ನಂಗೆ ಗೊತ್ತಿಲ್ಲ ಕಾರಿಗೆ ಎಷ್ಟು ತೊಗೋತಾರೆ ಅಂತೇಳಿ. ಸೊ ಬೈಕಾಗಿ ಎರಡೂ ಅಲೋ ಅದಾವೆ, ಎರಡರ ಮೇಲೂ ಬರ್ಬೋದು. ಬಟ್ ಬೈಕಿಗೆ ಒಂದು ಸ್ವಲ್ಪ ತ್ರಾಸ ಆಗ್ತೈತಿ ಬೈಕ್ ಮೇಲೆ ಇದ್ದವ್ರಿಗೆ. ಯಾಕಂದ್ರೆ ಸ್ವಲ್ಪ ಭಾಳ ಎತ್ತರ ಐತಿ ಬೈಕ್. ಒಂದು ಸ್ವಲ್ಪ ತ್ರಾಸ ಹೋಗಿದೆ. ನಮ್ಮ ಹ್ಯಾಬುಜನ ಆಗೋ ಭಾಳ ತ್ರಾಸ ತೊಗೊಳೋದಾನ. ನೋಡ್ಬೋದು ನೀವು ಎಷ್ಟು ಹೋದ್ರೆ ಆತನಂತ ಭಾಳ ತ್ರಾಸ ತೊಗೊಳತೈತಿ. ಸೊ ಆದರೂ ಆರಾಮಾಗಿ ಏರ್ತೈತಿ 1ನೇ ಗೇರ್ದಾಗ 2ನೇ ಗೇರ್ದಾಗ. ಸೊ ಹಂಗೆ ಏರಿಸ್ತದೆ ಅಷ್ಟೇ. ಸೊ ಮುಂದೋಗಿ ಸಿಗ್ತಾನಂತ ಮುಂದಿನ ವ್ಯೂ ಪಾಯಿಂಟ್ ಐತಿ. ಸೊ ಡೈರೆಕ್ಟ್ ಗುಡಿ ಕಡೆನೇ ಹೋಗ್ತೈತಿ ರೋಡ. ಮತ್ತು ಇಲ್ಲಿ ನಡ್ಕೋತ ಹೋಗ್ಬೇಕಂತ ಏನಿಲ್ಲ. ಡೈರೆಕ್ಟ್ ಗುಡಿ ಕಡೆನೇ ಹೋಗಿ ನಿಲ್ತೈತಿ. ಒಂದು ಸ್ವಲ್ಪ ನಡಿಬೇಕಷ್ಟೆ, ಬಿಟ್ರೆ ಮತ್ತೇನಿಲ್ಲ. ಡೈರೆಕ್ಟ್ ನಿಮಗೆ ವ್ಯೂ ತೋರಿಸ್ತಾನಂತ ಬರ್ರಿ. ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ, ನಾನು ಸತ್ತೋದಂಗೆ ಆಗೋಯ್ತಾ ಇದ್ದೀನಿ. ಅವ್ವ ಅಯ್ಯೋ. ಇದೆ ನೋಡಿರಿ ನಮ್ಮ ಭೂತನಾಥ್ ಟೆಂಪಲ್. ಇಲ್ಲಿ ಪಾರ್ಕಿಂಗ್ ಮಾಡ್ಬೋದು. ಇಲ್ಲಿ ಪಾರ್ಕ್ ಮಾಡಿ ಸೊ ಹೋಗೋಣಂತ. ಸೊ ಇಲ್ಲಿ ಪಾರ್ಕ್ ಮಾಡಿ ನಿಮ್ಗೊಂದು ವ್ಯೂ ತೋರಿಸ್ತೇನಂತ. ವ್ಯೂ ನೋಡ್ರಿ ಇಲ್ಲಿಂದ ಎಷ್ಟು ಮಸ್ತ್ ಐತಿ. ಸೊ ಈಗ ಇಲ್ಲಿಂದ ಹೋಗ್ಬೇಕು ಈ ಕಡೆಯಿಂದ. ಇದು ಎಂಟ್ರೆನ್ಸ. ಸೊ ಕನ್ಸ್ಟ್ರಕ್ಷನ್ ಚಾಲು ಐತಿ. ಮೆಟ್ಲ ಮಾಡತ್ತಾರ ಅವ್ರ, ಮತ್ತೇನಿಲ್ಲ. ಸೊ ಮ್ಯಾಲಲ್ಲಿ ಒಂದು ವೈಟ್ ಕಲರ್ ಇದನ್ನು ಕಾಣೈತಲ್ಲ ಕಲ್ಲ, ಅದ ಗುಡಿ. ಅದ್ರೊಳಗೆ ಶಿವಂದು ದೇವಸ್ಥಾನ ಐತೆ ಅಲ್ಲಿ. ಸೊ ನಡೀರಿ. ಸೊ ಇದು ದೇವ್ರ ಗುಡಿ, ಶಿವನ ದೇವಸ್ಥಾನ. ಒಳಗೆ ಹೋಗೋಣಂತ. ಸೊ ಗೈಸ್ ಬರೀ ವ್ಯೂ ನೋಡ್ರಿ ಇಲ್ಲಿಂದ ಎಷ್ಟು ಮಸ್ತ್ ಕಾಣತ್ತದ ಅಂತೇಳಿ. ಅದು ಕೆಳಗೆ ನೋಡೋದಲ್ಲ ಅದು ರೋಡ. ಈಗ ನಾವು ಬಂದಿದ್ದು ರೋಡ್ ಅದ. ಸೊ ನೋಡ್ಬೋದು ನೀವು ವ್ಯೂ ಎಷ್ಟು ಮಸ್ತ್ ಕಾಣೈತಂತ ನೋಡ್ರಿ ಇಲ್ಲಿ.
ನೋಡಿರಿ ಪ್ಲೇಸ್ ಎಷ್ಟು ಪೀಸ್ ಐತೆ ಅಂತೇಳಿ. ಇಂಥ ಪೀಸ್ ಪ್ಲೇಸ್ ಒಳಗೆ ಫುಲ್ ಗಾಳಿ ಬರತೈತಿ. ಇಂಥ ಗಾಳಿ ಒಳಗೆ ಫ್ರೆಂಡ್ಸ್ ಜೊತೆ ಮಸ್ತ್ ಮಜಾ ಮಾಡ್ಬೋದು, ಆರಾಮ್ ಮಾತಾಡ್ಬೋದು. ನೀವೇನಾರ ತಿನ್ನಾಗೇನಾರ ಕುರ್ಕುರೆ ಬಿಸ್ಕಿಟ್ಸ್ ಏನಾರು ತಂದಿರಂದ್ರೆ ಆರಾಮ್ ಕೂತ್ ತಿನ್ಕೋತ ಮಾತಾಡ್ಕೋತ ಮಜಾ ಮಾಡ್ಬೋದು. ಕುಂಡ್ರಕ್ಕೆಲ್ಲ ಅದಾವಿಲ್ಲ. ಸೊ ಮಸ್ತ್ ಪ್ಲೇಸ್ ಐತಿ, ವಿಸಿಟ್ ಮಾಡಿರಿ ಒಂದ್ಸತಿ. ಆನಿನ ಹನಿಯು ದರಿಯದ ಪುಟಿದು ಕಾರಂಜಿ ಭುವಿ ಸೇರಿದೆ. ಸೋತ ಹೃದಯ ನಾ ಕಂಡ ಕನಸು ನಿಜವೆಂದು ನಗೆ ಬೀರಿದೆ. ಬಯಕೆ ಸೊ ನೋಡಿರಲ್ಲ ಭೂತನಾಥ್ ಟೆಂಪಲ್ ಹೆಂಗಿದೆ ಅಂತೇಳಿ ವ್ಯೂ ಎಲ್ಲ ತೋರಿಸಿದೆ ನಿಮಗೆ. ಸೊ ನೀವು ಬರ್ಬೋದು, ಬಂದು ಟೈಮ್ ಸ್ಪೆಂಡ್ ಮಾಡ್ಬೋದು. ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸೆಲ್ಲ ಕರ್ಕೊಂಬರ್ಬೋದು. ಕ್ವಾಲಿಟಿ ಟೈಮ್ ಸ್ಪೆಂಡ್ ಆಗ್ತೈತಿ. ಮತ್ತು ನಾವು ನನ್ನ ಫ್ರೆಂಡ್ಸ್ ಜೊತೆ ಬಂದೀನಿ. ಸೊ ಮಸ್ತ್ ಟೈಮ್ ಸ್ಪೆಂಡ್ ಆತ. ಸನ್ಸೆಟ್ ಅಂತೂ ಮಸ್ತ್ ಐತಿ. ಟೈಮ್ ಲ್ಯಾಪ್ಸ್ ನೋಡಿರ್ಬೋದು ನೀವು. ಟೈಮ್ ಲ್ಯಾಪ್ಸ್ ಮಸ್ತ್ ಬಂದಾವ. ಸೊ ಫೋಟೋನು ಮಸ್ತ್ ಬಂದಾವ ನಮ್ಮ. ಸೊ ಮತ್ತೆ ಸಿಗ್ತೇನೆ ನಿಮಗೆ ಇನ್ನೊಂದು ವೀಡಿಯೋದಾಗ. ಅಲ್ಲಿವರೆಗೂ ಯಾರ್ಯಾರು ನೋಡೋದಿರಲ್ಲ ಪ್ಲೀಸ್ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸೊ ವಿಡಿಯೋ ಇಷ್ಟ ಆಗಿದೆ ಅಂದ್ರೆ ಲೈಕ್ ಮಾಡಿರಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿರಿ. ಸೊ ಬರ್ತೇನಂತ ಇನ್ನೊಂದು ವೀಡಿಯೋದಾಗ ಸಿಗುನು. ಬಾಯ್ ಬಾಯ್.